ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಾಜ್ಯದಲ್ಲಿ ಮಳೆರಾಯನ ಅಬ್ಬರ ಶುರುವಾಗಿದೆ. ಜೀವ ಕಳ್ಕೊಂಡಂತಿದ್ದ ಪರಿಸರದಲ್ಲಿ ಹಸಿರು ನಳನಳಿಸೋದಕ್ಕೆ ಶುರುವಾಗಿದೆ. ಬತ್ತಿ ಹೋಗಿದ್ದ ನದಿಗಳಲ್ಲಿ ಜೀವಕಳೆ ಬಂದಿದೆ. ತಳ ಕಾಣ್ತಿದ್ದ ಡ್ಯಾಮ್ಗಳು ಭರ್ತಿಯಾಗೋದ್ರ ಕಡೆ ಮುಖ ಮಾಡಿವೆ. ಕೃತಿಕೆಯ ಅಬ್ಬರ ಕಂಡು ರೈತರಿಗಾಗಲೇ ಹೊಲಗಳನ್ನ ಹಸನು ಮಾಡ್ತಾ ಇದ್ದಾರೆ. ಒಂದೇ ಒಂದು ಮಳೆ ಪ್ರಕೃತಿಯಲ್ಲಿ ಎಷ್ಟೆಲ್ಲಾ ಬದಲಾವಣೆಗಳನ್ನ ತಂದಿದೆ ನೋಡಿ. ಈ ಸಂದರ್ಭದಲ್ಲಿ ರೀಮಲ್ ಅನ್ನೋ ಚಂಡಮಾರುತ ಕೂಡ ಬಂದಿದ್ದು, ಇದು ಮುಂಗಾರಿನ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನೇನಾದರೂ ಬೀರುತ್ತಾ ಅನ್ನೋ ಭಯ ಕೂಡ ಶುರುವಾಗ್ತಾ ಇದೆ. ಇದರ ನಡುವೆ ಕೂಡ ಲಾನಿನಾ ಎಫೆಕ್ಟ್ ತುಂಬಾ ಚೆನ್ನಾಗೇ ಇದೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇರೋದು ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಡೋ ಹಾಗೆ ಮಾಡ್ತಾ ಇದೆ. ಹಾಗಾದ್ರೆ ಈ ಬಾರಿ ಮಳೆ ಹೇಗಿದೆ, ಮುಂಗಾರು ಪೂರ್ವ ಮಳೆ ಎಲ್ಲ ದಾಖಲೆಗಳನ್ನ ಮುರಿತಾ ಇರೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದೆ. ಕೇರಳ, ತಮಿಳುನಾಡು, ಕರ್ನಾಟಕ ಸೇರಿದ ಹಾಗೆ ದಕ್ಷಿಣ ರಾಜ್ಯಗಳಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ. ಕೃತಿಕ ಮಳೆ ಅಬ್ಬರಿಸ್ತಾ ಇರೋ ಕಾರಣದಿಂದ ಹಳ್ಳ ಕೊಳ್ಳಗಳಲ್ಲಿ ನೀರು ನಿಂತಿದೆ. ಇನ್ನು ಕೇರಳದಲ್ಲಿ ಬೀಳ್ತಾ ಇರೋ ಭಾರೀ ಮಳೆಯ ಕಾರಣದಿಂದ ಇದೇ ಮೊದಲ ಬಾರಿಗೆ ಈ ವರ್ಷ ಕಬಿನಿ ಜಲಾಶಯಕ್ಕೆ 7,000 ಕ್ಯೂಸೆಕ್ನಷ್ಟು ನೀರು ಹರಿದು ಬಂದಿದೆ. ಕೆಲವೇ ದಿನಗಳ ಹಿಂದೆ ಜಲಾಶಯದ ಒಳಹರಿವಿನ ಪ್ರಮಾಣ ಕೇವಲ 91 ಕ್ಯೂಸೆಕ್ನಷ್ಟಿತ್ತು. ಆದರೆ ಈಗ ಅದು 7,000 ದಾಟ್ತಾ ಇದ್ದು ಮುಂದಿನ 2 ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ನಿನ್ನೆಗೆ ಕೃತಿಕಾ ಮಳೆ ಮುಕ್ತಾಯಗೊಂಡಿದ್ದು ರೋಹಿಣಿ ಮಳೆ ಬೇರೆ ಶುರುವಾಗಿದೆ. ಹೀಗಾಗಿ ಕೊಡಗು, ವೈನಾಡು ಹಾಗೂ ಮೈಸೂರಿನ ಕೆಲ ಭಾಗಗಳಲ್ಲಿ ತುಂಬಾನೇ ಚೆನ್ನಾಗಿ ಮಳೆ ಆಗ್ತಾ ಇದೆ. ಹುಣಸೂರು ಹಾಗೂ ಪಿರಿಯಾಪಟ್ಟಣಗಳಲ್ಲಿ ಸಾಕಷ್ಟು ಜಮೀನುಗಳು ಜಲಾವೃತವಾಗಿವೆ. ಇದು ಕಬಿನಿ ಹಾಗೂ ಕಾವೇರಿ ನದಿಯಲ್ಲಿ ಮತ್ತೆ ಜೀವಕಳೆ ಬರುವ ಹಾಗೆ ಮಾಡಿದ್ದು, ವೈನಾಡು ಭಾಗದಲ್ಲಿ ಇನ್ನೂ ಕೂಡ ಮಳೆ ಬರುತ್ತಲೇ ಇದೆ. ಹೀಗಾಗಿ ಕಬಿನಿಯಲ್ಲಿ ನೀರಿನ ಹರಿವು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇವೆ. ಶನಿವಾರ ಮಧ್ಯಾಹ್ನದ ಹೊತ್ತಿಗೆ ಕಬಿನಿಯಲ್ಲಿನ ನೀರಿನ ಮಟ್ಟ 2,260 ಅಡಿಗಳಷ್ಟಾಗಿತ್ತು. ಕೇವಲ ಒಂದೇ ದಿನದಲ್ಲಿ 3.5 ಅಡಿಗಳಷ್ಟು ನೀರು ಇಲ್ಲಿಗೆ ಹರಿದು ಬಂದಿದೆ. ಗೆಳೆಯರೆ, ಈ ಕಬಿನಿ ಬೇಗ ತುಂಬಿದ್ರೆ ರಾಜ್ಯಕ್ಕೆ ಕಾವೇರಿ ನೀರಿನ ಸಮಸ್ಯೆ ಹೆಚ್ಚಾಗಿರೋದಿಲ್ಲ. ಒಂದು ವೇಳೆ ಕಬಿನಿ ಏನಾದರೂ ಮುನಿಸ್ಕೊಂಡ್ರೆ ಅದು ಕಾವೇರಿಗೆ ಸಮಸ್ಯೆಯನ್ನುಂಟು ಮಾಡುತ್ತೆ. ಹೀಗಾಗಿ ಈ ಬಾರಿ ಕಬಿನಿ ಜಲಾಶಯ ತುಂಗೆಗಿಂತಲೂ ಮೊದಲೇ ತುಂಬಿಕೊಳ್ಳುವ ಭರವಸೆಯನ್ನ ಕೊಡ್ತಾ ಇದೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಕೂಡ ಭರಪೂರ ಮಳೆ ಆಗ್ತಾ ಇದೆ. ಅಲ್ಲಿ ಈಗಾಗಲೇ ಭೂಕುಸಿತದ ಆತಂಕ ಕೂಡ ಉಂಟಾಗ್ತಾ ಇದೆ. ಈ ಬಾರಿ ಕೊಡಗಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗುತ್ತೆ ಅನ್ನೋ ಮಾಹಿತಿಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಹೀಗಾಗಿ ಕೊಡಗು ಜಿಲ್ಲಾಡಳಿತ 87 ಸ್ಥಳಗಳಲ್ಲಿ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದೆ. ಇದಲ್ಲದೆ ಜಿಲ್ಲಾಡಳಿತದ ಕಚೇರಿಯ ಬಳಿಯಲ್ಲೇ ಭೂಕುಸಿತದ ಆತಂಕ ಎದುರಾಗಿದ್ದು, ಅಲ್ಲಿ ತಡೆಗೋಡೆ ನಿರ್ಮಾಣದ ಕಾಮಗಾರಿ ನಡೀತಿರೋ ಸ್ಥಳದಲ್ಲಿ ಪ್ಲಾಸ್ಟಿಕ್ ಕವರ್ ಅನ್ನ ಹೊದಿಸಲಾಗಿದೆ. ಇಲ್ಲಿ ಕಾಂಕ್ರೀಟ್ ಬ್ಲಾಕ್ಗಳಿಂದ ತಡೆಗೋಡೆಯನ್ನ ನಿರ್ಮಾಣ ಮಾಡುವ ಕಾರ್ಯ 2 ವರ್ಷಗಳಿಂದ ನಡೀತಾ ಇದ್ರೂ ಕೂಡ ಅದು ಇದುವರೆಗೆ ಪೂರ್ಣ ಆಗಿಲ್ಲ. ಈಗ ಮುಂಗಾರು ಆಗಮನಕ್ಕೆ ಕ್ಷಣಗಣನೆ ಆರಂಭ ಆಗಿದ್ದು, ಈ ಭಾಗದಲ್ಲಿ ಮತ್ತೆ ಭೂಕುಸಿತ ಉಂಟಾಗುವ ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಇದರ ಜೊತೆಗೆ ಮೈಸೂರು ಮಂಗಳೂರು ಹೆದ್ದಾರಿ ಕೂಡ ಕುಸಿಯುವ ಭೀತಿಯನ್ನ ಎದುರಿಸ್ತಾ ಇದ್ದು, ವಾಹನಗಳಿಗೆ ಬೈಪಾಸ್ ವ್ಯವಸ್ಥೆಯನ್ನ ಮಾಡುವ ಬಗ್ಗೆ ಜಿಲ್ಲಾಡಳಿತ ತಲೆ ಕೆಡಿಸಿಕೊಂಡಿದೆ. ಹಾಗೆ ಸೋಮವಾರಪೇಟೆ ತಾಲೂಕಿನಲ್ಲಿ 18, ಮಡಿಕೇರಿ ವ್ಯಾಪ್ತಿಯಲ್ಲಿ 23, ವಿರಾಜಪೇಟೆಯಲ್ಲಿ 2 ಸಂಭವನೀಯ ಭೂಕುಸಿತ ಪ್ರದೇಶಗಳನ್ನು ಗುರುತಿಸಲಾಗಿದೆ. ಜೊತೆಗೆ 47 ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗಬಹುದು ಅನ್ನುವ ಲೆಕ್ಕಾಚಾರವನ್ನು ಕೂಡ ಜಿಲ್ಲಾಡಳಿತ ಹಾಕ್ಕೊಂಡಿದೆ. ಹೀಗಾಗಿ ಜಿಲ್ಲಾ ವಿಪತ್ತು ನಿರ್ವಹಣಾ ಸಮಿತಿ ಈಗಾಗಲೇ ಕಾರ್ಯೋನ್ಮುಖವಾಗಿದ್ದು, ಮುಂದಾಗಬಹುದಾದ ಅಪಾಯವನ್ನು ಎದುರಿಸೋದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಇನ್ನು ಹಾಸನಕ್ಕೆ ಕೂಡ ಮಳೆ ಬಂದಿದೆ. ರೈತರ ಮುಖದಲ್ಲಿ ಒಂದಷ್ಟು ಹರ್ಷವನ್ನು ಕೂಡ ತಂದಿದೆ. ಅಲ್ಲದೆ ಹೇಮಾವತಿ ನದಿ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಇನ್ನು ಚಿಕ್ಕಮಗಳೂರಲ್ಲಿ ಕೂಡ ವರುಣ ಅಬ್ಬರಿಸ್ತಾ ಇದ್ದಾನೆ. ಕಳಸ ಸೇರಿದ ಹಾಗೆ ಭದ್ರಾ ನದಿಯ ವ್ಯಾಪ್ತಿಯಲ್ಲಿ ಉತ್ತಮ ಮಳೆ ಬೀಳ್ತಾ ಇದೆ. ಕೆಲ ಕಡೆಗಳಲ್ಲಿ ಮರಗಳು ಉರುಳಿ ಬಿದ್ದಿದ್ದು ಹಳ್ಳ ಕೊಳ್ಳಗಳು ತುಂಬಿ ಹೋಗ್ತಾ ಇವೆ. ಹಾಗೇನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಮಳೆ ಆಗ್ತಾ ಇದ್ದು, ತುಂಗಾ ನದಿ ಕೂಡ ಮೈದುಂಬುವ ಭರವಸೆಯನ್ನ ಕೊಟ್ಟಿದ್ದಾಳೆ. ಶಿವಮೊಗ್ಗದಲ್ಲಿ ಈಗಾಗಲೇ ಅವಾಂತರಾನೇ ಸೃಷ್ಟಿಯಾಗ್ತಾ ಇದ್ದು, ಮಳೆ ಮತ್ತಷ್ಟು ಹೆಚ್ಚಾದ್ರೆ ಅಲ್ಲಿ ಮತ್ತಿನ್ನೇನೆಲ್ಲ ಆಗುತ್ತೋ ಅನ್ನೋ ಥರದ ವಾತಾವರಣ ನಿರ್ಮಾಣ ಆಗಿದೆ. ಹಾಗೇನೆ ಜಿಲ್ಲೆಯಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುವ ಭೀತಿ ಕೂಡ ಅಲ್ಲಿ ಶುರುವಾಗ್ತಾ ಇದೆ. ಇನ್ನು ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಭಾಗಗಳಲ್ಲಿ ಕೂಡ ಮಳೆ ಚೆನ್ನಾಗಿ ಬೀಳ್ತಾ ಇದ್ದು ರೈತರ ಮುಖಗಳಲ್ಲಿ ಸಂತಸ ಕಾಣ್ತಾ ಇದೆ. ಕಳೆದ ಬಾರಿ ಮಳೆ ಕೈಕೊಟ್ಟ ಕಾರಣದಿಂದ ಬೇಸತ್ತು ಹೋಗಿದ್ದ ರೈತಾಪಿ ಸಮುದಾಯ ಈ ಬಾರಿ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಮೇ 24ನೇ ತಾರೀಕು ಮಂಗಳೂರಲ್ಲಿ ಸುರಿದಿರೋ ಮಳೆ ನಗರದ ಹಲವು ಭಾಗಗಳನ್ನ ನೀರಿನಿಂದ ಆವೃತಗೊಳಿಸಿದೆ. ಈ ವೇಳೆ ಉಕ್ಕಿ ಹರಿಯುತ್ತಿದ್ದ ಕಾಲುವೆಗೆ ಸಿಲುಕಿಕೊಂಡ ಆಟೋ ಒಂದು ಕೊಚ್ಚಿಕೊಂಡು ಹೋಗಿದ್ದು ಆಟೋ ಚಾಲಕ ನೀರು ಪಾಲಾಗಿದ್ದಾರೆ. ಇನ್ನು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಕೂಡ ವ್ಯಾಪಕ ಮಳೆಯಾಗಿದ್ದು ಈ ಬಾರಿ ಮುಂಗಾರು ಭರವಸೆಯನ್ನ ಉಂಟು ಮಾಡ್ತಾ ಇದೆ. ಗೆಳೆಯರೆ, ಗ್ರಾಮೀಣ ಪ್ರದೇಶದಲ್ಲಿ ಮಳೆ ಹೆಚ್ಚಾದ್ರೆ ಭೂಮಿಯ ನೀರನ್ನ ಕುಡಿಯುತ್ತೆ.
ಕೆರೆಗಳು ತುಂಬುತ್ತವೆ, ಹಳ್ಳ ಕೊಳ್ಳಗಳು ಹರಿಯುತ್ತವೆ, ರೈತರ ಮುಖದಲ್ಲಿ ಸಂತಸ ಮೂಡುತ್ತೆ. ಆದ್ರೆ ಅದೇ ಮಳೆ ನಗರಗಳಲ್ಲಿ ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಯಾಕೆ ಅಂದ್ರೆ ಪಟ್ಟಣ ನಗರಗಳ ಆಡಳಿತವನ್ನು ನೋಡ್ಕೋಬೇಕಾದ ಪಟ್ಟಣ ಪಂಚಾಯಿತಿಗಳು, ನಗರ ಸಭೆಗಳು, ನಗರ ಪಾಲಿಕೆಗಳು, ಮಹಾನಗರ ಪಾಲಿಕೆಗಳು ಇವೆಲ್ಲ ನಗರಗಳ ಸ್ವಚ್ಛತೆಯನ್ನ ಕಾಪಾಡೋದ್ರಲ್ಲಿ ವಿಫಲವಾಗಿರುತ್ತೆ. ಅಲ್ಲಿ ಕಸ ಬಿದ್ದಿರುತ್ತೆ. ಆ ಕಸವನ್ನ ಸ್ವಚ್ಛಗೊಳಿಸೋದಕ್ಕೆ ಸಾಧ್ಯವಾಗದೆ ನೀರು ಹರಿಯೋದಿಕ್ಕೆ ಅಂತ ಇದ್ದ ಕಾಲುವೆಗಳನ್ನು ಈಗಾಗಲೇ ನಾವು ನುಂಗ್ಕೊಂಡು ಅಲ್ಲೆಲ್ಲ ಮನೆಗಳನ್ನ ಮತ್ತೊಂದನ್ನ ನಿರ್ಮಾಣ ಮಾಡಿಕೊಂಡಿರೋ ಪರಿಣಾಮದಿಂದ ನಗರಗಳಲ್ಲಿ ಹೆಚ್ಚಿನ ಮಳೆ ಉಂಟಾದ ಸಂದರ್ಭದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗೋದು, ಮನೆಗಳಿಗೆ ನೀರು ನುಗ್ಗೋದು, ರಸ್ತೆಗಳೆಲ್ಲ ಜಲಾವೃತವಾಗೋದು, ಅಲ್ಲಿ ಆಟೋಗಳು, ನಡ್ಕೊಂಡು ಹೋಗ್ತಾ ಇದ್ದ ಜನನೋ ಟೂ ವೀಲರ್ಗಳಲ್ಲಿ ಹೋಗ್ತಿದ್ದವರು ಕೊಚ್ಕೊಂಡು ಹೋಗೋದು, ಈ ಥರದ ಅನಾಹುತಗಳು ಉಂಟಾಗುತ್ತವೆ. ಇಂಥ ಸಂದರ್ಭಗಳಲ್ಲಿ ಉಂಟಾಗುವ ಅವಘಡಗಳಿಗೆ ನಗರ ಪಾಲಿಕೆಗಳ ಅಧಿಕಾರಿಗಳನ್ನು ಹೊಣೆಯಾಗಿಸುವ ಕೆಲಸ ನಡೆಯದೇ ಇದ್ದರೆ ಯಾವತ್ತಿಗೂ ಕೂಡ ನಮ್ಮಲ್ಲಿ ನಗರಗಳು ಸುಧಾರಿಸುವುದಿಲ್ಲ. ಪ್ರತಿ ಮಳೆಗಾಲದಲ್ಲಿ ಕೂಡ ನಾವಿಂಥ ಸಮಸ್ಯೆಗಳನ್ನು ಎದುರಿಸಲೇಬೇಕಾಗಿ ಬರುತ್ತೆ. ಇನ್ನು ಇದೆಲ್ಲದರ ನಡುವೆ ಈ ಬಾರಿ ರಾಜ್ಯದಲ್ಲಿ ವಾಡಿಕೆಗಿಂತಲೂ ಅಧಿಕ ಮಳೆ ಬಿದ್ದಿದೆ. ಪ್ರತಿ ವರ್ಷ ಮೇನಲ್ಲಿ 48 ಸೆಂಟಿಮೀಟರ್ನಷ್ಟು ಮಳೆ ಆಗ್ತಾ ಇತ್ತು. ಆದರೆ ಈ ಬಾರಿ ಭರಣಿ ಮತ್ತು ಕೃತಿಕಾರ ಅಬ್ಬರದ ಪರಿಣಾಮ 106 ಮಿಲಿಮೀಟರ್ನಷ್ಟು ಮಳೆ ಆಗಿದೆ. ಪ್ರತಿ ವರ್ಷ ಜನವರಿಯಿಂದ ಮೇ 23ರವರೆಗೆ 94 ಮಿಲಿಮೀಟರ್ನಷ್ಟು ಮಳೆ ಆಗಬೇಕಾಗಿತ್ತು. ಆದರೆ ಈ ಬಾರಿ ಅದು 137 ಮಿಲಿಮೀಟರ್ಗೆ ಮುಟ್ಟಿದೆ. ರಾಜ್ಯದ ಒಟ್ಟು 8 ಜಿಲ್ಲೆಗಳಲ್ಲಿ ಅತ್ಯಧಿಕ ಮಳೆ ಆಗಿದೆ. 15 ಜಿಲ್ಲೆಗಳಲ್ಲಿ ಸರಾಸರಿಗಿಂತಲೂ ಹೆಚ್ಚು ಮಳೆ ಬಿದ್ದಿದೆ. ಇನ್ನು 8 ಜಿಲ್ಲೆಗಳಲ್ಲಿ ವಾಡಿಕೆಯಷ್ಟು ಮಳೆ ಆಗಿದೆ. ಆದರೆ ರಾಜ್ಯದ 12 ತಾಲೂಕುಗಳು ಈ ಬಾರಿ ಕೂಡ ಮಳೆಯ ಕೊರತೆಯನ್ನು ಎದುರಿಸ್ತಾ ಇವೆ. ಅಲ್ಲೂ ಮುಂದಿನ ತಿಂಗಳಲ್ಲಿ ಉತ್ತಮ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸ್ತಾ ಇದೆ. ಇನ್ನು ಈ ಬಾರಿ ಮಳೆ ಹೆಚ್ಚಾಗುತ್ತೆ. ಜೂನ್ಗೂ ಮೊದಲೇ ಕೇರಳದ ಕರಾವಳಿ ತೀರಕ್ಕೆ ಮುಂಗಾರು ಅಪ್ಪಳಿಸುತ್ತೆ ಅನ್ನೋ ಮಾಹಿತಿಯನ್ನು ಹವಾಮಾನ ಇಲಾಖೆ ಕೊಟ್ಟಿತ್ತು. ಅದರಂತೆ ಈಗಾಗಲೇ ಕೇರಳದಲ್ಲಿ ವರುಣನ ಆರ್ಭಟ ಶುರುವಾಗಿ ಹೋಗಿದೆ. ಎರ್ನಾಕುಲಂನಲ್ಲಿ ಮಳೆಯ ರಭಸಕ್ಕೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ರಸ್ತೆ ಮೇಲೆಲ್ಲ ನೀರು ಹರಿತಾ ಇದೆ. ಒಟ್ಟಲ್ಲಿ ಈ ಬಾರಿ ಇಲ್ಲಿಯವರೆಗೆ ಹವಾಮಾನ ಇಲಾಖೆ ಏನೆಲ್ಲ ಹೇಳ್ತಾ ಬಂತೋ ಅದೆಲ್ಲ ಆಗ್ತಾ ಬರ್ತಾ ಇದೆ. ಅದೇ ರೀತಿ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಉತ್ತಮ ಮಳೆ ಆದರೆ ಜನ ನೆಮ್ಮದಿಯಿಂದ ಬದುಕೋದಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಸಂದರ್ಭದಲ್ಲೇ ಕಳೆದ ಬಾರಿಯ ಹಾಗೇನೆ ಈ ಬಾರಿ ಕೂಡ ಚಂಡಮಾರುತವೊಂದು ಮುಂಗಾರಿನ ಸಮಯಕ್ಕೆ ಸರಿಯಾಗಿ ಕಾಣಿಸ್ಕೊಳ್ತಾ ಇದೆ. ಒಂದು ಸಮಾಧಾನದ ಸಂಗತಿ ಅಂದ್ರೆ ಈ ಚಂಡಮಾರುತ ಬಂಗಾಳ ಕೊಲ್ಲಿಯಲ್ಲಿ ಕಾಣಿಸ್ಕೊಂಡಿದೆ ಅನ್ನೋದು. ಭಾರತದ ಪೂರ್ವ ಕರಾವಳಿ ತೀರಕ್ಕೆ ಈಗಾಗಲೇ ರಿಮಾಲ್ ಚಂಡಮಾರುತ ಲ್ಯಾಂಡ್ ಫಾಲ್ ಆಗಿದ್ದು ಬಂಗಾಳ ಹಾಗೂ ಒರಿಸ್ಸಾಗಳಲ್ಲಿ ಹೆಚ್ಚು ಮಳೆ ಶುರುವಾಗಿದೆ. ಇನ್ನು ಈ ಚಂಡಮಾರುತದ ಕಾರಣದಿಂದ ಪಶ್ಚಿಮ ಬಂಗಾಳ, ಬಾಂಗ್ಲಾದೇಶ ಮತ್ತು ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ಸಾಕಷ್ಟು ಸಮಸ್ಯೆಗಳುಂಟಾಗುವ ಸಾಧ್ಯತೆ ಇರುತ್ತೆ ಹೊರತು ಇನ್ನಿತರ ರಾಜ್ಯಗಳಲ್ಲಿ ಇದರ ಪರಿಣಾಮ ಅಷ್ಟೊಂದು ಹೆಚ್ಚಾಗಿ ಇರೋದಿಲ್ಲ. ಒಂದು ಹಂತಕ್ಕೆ ಆಂಧ್ರ ಪ್ರದೇಶದ ಕರಾವಳಿ ತೀರದಲ್ಲಿ ಕೂಡ ಇದರ ಎಫೆಕ್ಟ್ ಕಾಣಿಸ್ಕೊಳ್ಳುತ್ತೆ. ಹೀಗಾಗಿ ಕರ್ನಾಟಕದ ರೈತರು ಈ ಚಂಡಮಾರುತದ ಬಗ್ಗೆ ಹೆಚ್ಚು ಆತಂಕ ಪಡಬೇಕಾದ ಅಗತ್ಯ ಇಲ್ಲ ಅನ್ನೋ ಮಾಹಿತಿಯನ್ನ ಹವಾಮಾನ ಇಲಾಖೆ ಕೊಡ್ತಾ ಇದೆ. ಗೆಳೆಯರೆ, ಸಾಮಾನ್ಯವಾಗಿ ಮುಂಗಾರಿನ ಆಗಮನದ ಸಮಯದಲ್ಲಿ ಚಂಡಮಾರುತಗಳು ಬಂದುಬಿಟ್ರೆ ಅದು ಮಾನ್ಸೂನ್ ಮಳೆಯ ಮಾರುತಗಳನ್ನು ಬಲಹೀನಗೊಳಿಸುತ್ತವೆ. ಚಂಡಮಾರುತ ಪ್ರಬಲವಾಗಿರುವಷ್ಟೂ ದಿನ ಧೋ ಅಂತ ಸುರಿಯೋ ಮಳೆ ಆ ನಂತರದಲ್ಲಿ ತನ್ನ ಅಬ್ಬರವನ್ನು ಕಡಿಮೆ ಮಾಡಿಕೊಳ್ಳುತ್ತೆ. ಅಷ್ಟೊತ್ತಿಗಾಗಲೇ ಮುಂಗಾರು ಮಾರುತಗಳು ಕೂಡ ವೀಕ್ ಆಗಿರುತ್ತವೆ. ಹೀಗಾಗಿ ಮುಂಗಾರು ಮಳೆಯ ಕೊರತೆ ಉಂಟಾಗುತ್ತೆ. ಈ ಬಾರಿ ಕೂಡ ಈ ರಿಮಲ್ ಚಂಡಮಾರುತದ ಭಯ ಇದ್ದೇ ಇತ್ತು. ಆದರೆ ಅದು ಹೆಚ್ಚು ಸಮಸ್ಯೆಯನ್ನೇನು ಉಂಟು ಮಾಡೋದಿಲ್ಲ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದ್ದು ಕೇರಳ, ತಮಿಳುನಾಡು ಹಾಗೂ ಕರ್ನಾಟಕದಲ್ಲಿ ಉತ್ತಮ ಮುಂಗಾರು ಮಳೆ ಖಂಡಿತ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಹವಾಮಾನ ಇಲಾಖೆ ಇದೆ. ಇನ್ನು ಈ ಬಾರಿ ರಾಜ್ಯದಲ್ಲಿ ಉತ್ತಮ ಮಳೆ ಆಗಲಿ ಅನ್ನೋದರ ಜೊತೆಗೆ ಕೇರಳ ಮತ್ತು ಮಹಾರಾಷ್ಟ್ರಗಳಲ್ಲಿ ಕೂಡ ಒಳ್ಳೆಯ ಮಳೆ ಆಗಲಿ ಅಂತ ಬೇಡ್ಕೋಬೇಕಾದ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಕೇರಳದಲ್ಲಿ ಮಳೆ ಆದರೆ ಅದರಿಂದ ಕಬಿನಿ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರುತ್ತೆ. ಇದರಿಂದ ಕಬಿನಿ ಡ್ಯಾಮ್ ಬೇಗ ತುಂಬುತ್ತೆ. ಅಲ್ಲಿಂದ ಹೊರ ಹೋಗುವ ನೀರು ಸೀದಾ ತಮಿಳುನಾಡನ್ನು ತಲುಪೋದ್ರಿಂದ ನಾವು ತಮಿಳುನಾಡಿಗೆ ಬಿಡಬೇಕಾದ ನೀರಿನ ಪ್ರಮಾಣದ ಗುರಿ ಏನಿದೆ ಅದನ್ನು ಮುಟ್ಟೋದಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಮುಂದೆ ಕಾವೇರಿ ನದಿಯ ನೀರಿನ ಮೇಲೆ ಬೀಳಬಹುದಾದ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಕಬಿನಿ ಇಲ್ಲಿ ನಮಗೆ ಸಹಾಯ ಮಾಡ್ತಾಳೆ. ಸಾಮಾನ್ಯವಾಗಿ ಆಗಸ್ಟ್ ತಿಂಗಳವರೆಗೆ ವೈನಾಡು ಭಾಗದಲ್ಲಿ ಉತ್ತಮ ಮಳೆ ಆಗುತ್ತೆ. ಈ ಮಳೆಯ ಕಾರಣದಿಂದ ಕಬಿನಿಗೆ ಹೆಚ್ಚು ನೀರು ಹರಿದು ಬರಲಿದ್ದು ಆ ನೀರು ತಮಿಳುನಾಡನ್ನು ತಲುಪಿ ಅವರಿಗೆ ಬಿಡಬೇಕಾದಷ್ಟು ಪ್ರಮಾಣದ ನೀರು ಅವರನ್ನ ಸೇರೋದ್ರಿಂದ ರಾಜ್ಯದ ಜನ ಕೇರಳದಲ್ಲಿ ಚೆನ್ನಾಗಿ ಮಳೆ ಆಗಲಿ, ತಮಿಳುನಾಡಿನ ಜನ ಕಾವೇರಿ ನೀರಿಗಾಗಿ ಮತ್ತೆ ಗಲಾಟೆಗಳನ್ನು ಶುರು ಮಾಡದೇ ಇರಲಿ, ನಮ್ಮ ನೀರನ್ನ ಯಾವ್ಯಾವುದೋ ಕಾರಣಕ್ಕೆ ತಮಿಳುನಾಡಿಗೆ ಹರಿಸಿ ನಮ್ಮ ನೆಲಗಳನ್ನ ಬರಡು ಮಾಡುವ ಕೆಲಸ ಮುಂದಿನ ದಿನಗಳಲ್ಲಿ ಕೂಡ ಆಗದೇ ಇರಲಿ ಅಂತ ನಾವಿಲ್ಲಿ ಬೇಡ್ಕೊಳ್ಳೇಬೇಕು. ಇನ್ನು ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ಕೂಡ ಉತ್ತಮ ಮಳೆ ಆಗ್ಬಿಟ್ರೆ ಕೃಷ್ಣಾ
ನದಿಯಲ್ಲಿ ನೀರಿಗೆ ವರ ಇರುವುದಿಲ್ಲ. ನಮ್ಮಲ್ಲಿ ಮಳೆ ಆಗೋದ್ರಿಂದ ಮಲಪ್ರಭಾ ಹಾಗೂ ಘಟಪ್ರಭಾ ನದಿಗಳು ತುಂಬುತ್ತವೆ. ಆದರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆದರೆ ಅದು ಅತಿ ಹೆಚ್ಚು ನೀರನ್ನ ಕೃಷ್ಣಾ ನದಿಗೆ ತಲುಪಿಸುತ್ತೆ. ಒಮ್ಮೆ ಕೃಷ್ಣೆ ತುಂಬಿದ್ಲು ಅಂದ್ರೆ ಬಾಗಲಕೋಟೆ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರಲ್ಲಿ ಸಂಭ್ರಮ ಮನೆ ಮಾಡುತ್ತೆ. ಹೀಗಾಗಿ ಮಹಾರಾಷ್ಟ್ರ ಹಾಗೂ ಕೇರಳದಲ್ಲಿ ಬೀಳುವ ಮಳೆ ರಾಜ್ಯದ ರೈತರನ್ನ ಹಾಗೂ ಜನರನ್ನ ನೆಮ್ಮದಿಯಾಗಿಡುತ್ತೆ ಅಂತ ಹೇಳುದು. ಹಾಗೆ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಒಳ್ಳೆಯ ಮಳೆ ಆದ್ರೆ ನಮ್ಮ ತುಂಗಭದ್ರೆಯರು ತುಂಬಿ ಹರಿತಾರೆ. ಒಟ್ಟಲ್ಲಿ ಈ ಬಾರಿ ಮುಂಗಾರು ಪೂರ್ವ ಒಳ್ಳೆಯ ಮಳೆ ಆಗಿದೆ. ಇದು ರೈತರಲ್ಲಿ ಸಂತೋಷ ಮೂಡೋದಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಮೇ 28ರವರೆಗೆ ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಹಾವೇರಿ, ರಾಯಚೂರು, ಕೊಪ್ಪಳ, ವಿಜಯಪುರ, ಗದಗ ಸೇರಿದ ಹಾಗೆ ಮೈಸೂರು ಕರ್ನಾಟಕದ ಕೆಲ ಭಾಗಗಳಲ್ಲಿ ಕೂಡ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಈ ಭಾಗದಲ್ಲಿ ಕೃಷಿ ಚಟುವಟಿಕೆಗಳಿಗೆ ರೈತರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಇದು ಗೆಳೆಯರೆ ರಾಜ್ಯದಲ್ಲಿ ಬೀಳ್ತಾ ಇರೋ ಮಳೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.